ಜೊತೆಗೆ ಶಾಸಕರ ನಡುವೆ ವಾಗ್ವಾದ ನಡೆದಿದೆ. ಸರ್ಕಾರಿ ಕಾರ್ಯಕ್ರಮ, ಶಾಸಕರು ಸಂಸದರ ನಡುವೆ ವಾಗ್ವಾದ ನಡೆದಿದೆ. ಪಿಸಿ ಮೋಹನ್, ಪ್ರದೀಪ್ ಈಶ್ವರ್ ನಡುವೆ ಟಾಕ್ ಫೈಟ್ ನಡೆದಿದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ. ರಾಜ್ಯದಲ್ಲಿ ಇರೋದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಬಿಜೆಪಿ ಬಗ್ಗೆ ತುತ್ತೂರಿ ಊದೋದು ಬೇಡ ಅಂತ ಹೇಳಿ ಶಾಸಕರು ಪ್ರದೀಪ್ ಈಶ್ವರ್ ಕಿಡಿಕಾರರು. ಇದಕ್ಕೆ ಕಾರ್ಯಕ್ರಮದಲ್ಲಿ ಇರಬೇಕೋ ಬೇಡವೋ ಅಂತ ಹೇಳಿ ಬಿಜೆಪಿ ಸಂಸದರು ಪಿಸಿ ಮೋಹನ್ ಕಿಡಿಕಾರರು. ಮಾತಿಗೆ ಮಾತು ಬೆಳೀತು. ಕಾರ್ಯಕ್ರಮದಿಂದ ಪ್ರದೀಪ್ ಈಶ್ವರ್ ಅವರು ಹೊರಗಡೆ ಹೋದರು. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ಘಟನೆ ನಡೆಯಿತು ಅದನ್ನ ಹೇಳ್ತೀನಿ. ಮೊದಲಿಗೆ ಕಾರ್ಯಕ್ರಮದಲ್ಲಿ ಏನಾಯಿತು ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗವರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. Are you making it ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋ ಸ್ಟೇಟ್ ಅಲ್ಲಿ ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಗುಣಗಾನ ಮಾಡಬೇಡಿ. ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ ರೀ. ಅದಲ್ಲ ರೀ, ನೀವೆಲ್ಲ ಪಕ್ಷಗಳನ್ನ ಇಲ್ಲಿ ಗುಣಗಾನ ಮಾಡೋದಿದ್ರೆ ಇಟ್ಸ್ ನಾಟ್ ಎ ಫೇರ್. ಐ ಆಮ್ ಟೆಲ್ಲಿಂಗ್ ಟು ದ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್. ಸ್ಟಾರ್ಟಿಂಗ್ ಆಂಕರಿಂಗ್ ಇಂದ ನಾನು ನೋಡ್ತಾ ಇದ್ದೀನಿ, ಓಪನಿಂಗ್ ಸ್ಪೀಚ್ ಇಂದ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ಫೇರ್. ಇಟ್ಸ್ ಗವರ್ನಮೆಂಟ್ ಪ್ರೋಗ್ರಾಮ್, ಸಪರೇಟ್ ಪ್ರೋಗ್ರಾಮ್ ಮಾಡಿ. ವಿ ಅಗ್ರಿ. ಹಲೋ ಪ್ರದೀಪ್ ಈಶ್ವರ್ ಅವರೇ, ಒಂದು ನಿಮಿಷ. ನಿಮ್ಗೆ ಉತ್ಸಾಹ ಇದೆ ಒಳ್ಳೆದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯಂದು ಪ್ರೋಗ್ರಾಮ್ ಇದು ಅಂದ್ರೆ ನಾನ್ ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕಾ ಬೇಡವಾ? ಸರ್ ಅದಲ್ಲ, ಇದನ್ನ ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗವರ್ನಮೆಂಟ್ ಇರೋದು ಇದು. ಬಿಜೆಪಿ ಪ್ರದೀಪ್ ಈಶ್ವರ್ ಅವರು ಅದೇ ರೀತಿಯಾಗಿ ಪಿಸಿ ಮೋಹನ್ ಅವರು ಭಾಗಿಯಾಗಿದ್ದಂಥ ಕಾರ್ಯಕ್ರಮ. ವೇದಿಕೆಯಲ್ಲಿ ಪ್ರದೀಪ್ ಈಶ್ವರ್ ಅವರು ಭಾಷಣವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಸುರೇಶ್ ಅನ್ನೋರು ಪ್ರದೀಪ್ ಈಶ್ವರ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಚಾಮರಾಜಪೇಟೆಯಲ್ಲಿ ಒಂದು ಎಲೆಕ್ಷನ್ ನಡೆದಿರುತ್ತೆ. ಆಗ ಪ್ರದೀಪ್ ಈಶ್ವರ್ ಅವರು ತಮ್ಮ ಸಮುದಾಯದ ಸುರೇಶ್ ಅವರನ್ನು ಬಿಟ್ಟು ಬೇರೆಯವ್ರಿಗೆ ಸಪೋರ್ಟ್ ಮಾಡಿರ್ತಾರಂತೆ. ಈ ಕಾರಣಕ್ಕಾಗಿ ನೀವು ನಮ್ಮ ಸಮುದಾಯದ ವಿರುದ್ಧ ಇದ್ದೀರಿ ಅಂತ ಹೇಳಿ ಕಿಡಿಕಾರ್ತಾರೆ. ಆಗ ಪ್ರದೀಪ್ ಈಶ್ವರು ಆಕ್ರೋಶಗೊಳ್ತಾರೆ. ಇದು ಪಕ್ಷದ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮ ಅಂತ ಹೇಳ್ತಾರೆ. ಆದರೆ ಮಾತಿಗೆ ಮಾತು ಬೆಳೆಯುತ್ತೆ. ಸಿದ್ದರಾಮಯ್ಯನವ್ರ ಸರ್ಕಾರ ನಿಮ್ಮಪ್ಪನ ಸರ್ಕಾರ ಅಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲವನ್ನ ನೋಡ್ತಾ ಇದ್ದಂಥ ಪಿಸಿ ಮೋಹನ್ ಅವರು ಎದ್ದು ನಿಂತ್ಕೊಂಡು ಹೇಳ್ತಾರೆ, ನೀವು ಪದೇ ಪದೇ ಸಿದ್ದರಾಮಯ್ಯನವ್ರ ಸರ್ಕಾರ, ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾನು ಯಾಕಿರಬೇಕು ಅಂತ ಹೇಳ್ತಾರೆ. ಈಗ ವಾಗ್ವಾದ ಜಾಸ್ತಿ ಆಗುತ್ತೆ. ಅದಾದ ನಂತರ ಪ್ರದೀಪ್ ಈಶ್ವರ್ ಅವರು ಕಾರ್ಯಕ್ರಮದಿಂದ ಹೊರಗಡೆ ಹೋಗ್ತಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಟ್ವೀಟ್ ಮಾಡಿದೆ. ಪ್ರದೀಪ್ ಈಶ್ವರ್ ಪಿಸಿ ಮೋಹನ್ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ರಾಜ್ಯ ಬಿಜೆಪಿ ಕೌಂಟರ್ ಮಾಡಿದೆ. ಆಕ್ಸಿಡೆಂಟಲ್ ಎಂಎಲ್ಎ ಪ್ರದೀಪ್ ಈಶ್ವರ್ ಅವರೇ, ಅದು ಬಿಜೆಪಿ ಅಥವಾ ಕಾಂಗ್ರೆಸ್ ಕಾರ್ಯಕ್ರಮವಲ್ಲ. ಪವಾಡ ಪುರುಷ ಶ್ರೀ ಕೈವಾರ ತಾತಯ್ಯ ಅವರ ಜಯಂತಿ. ಪ್ರದೀಪ್ ಈಶ್ವರ್ಗೆ ಅಷ್ಟೊಂದು ಪ್ರಚಾರದ ಗೀಳಿ ಇದ್ರೆ ಮಜಾ ಟಾಕೀಸ್ ಅಥವಾ ಕಾಮಿಡಿ ಕಿಲಾಡಿಗೆ ಹೋಗಿ ಕೌಂಟರ್ ಮಾಡಿದೆ ಬಿಜೆಪಿ. ನಿಮ್ಮ ಪ್ರಚಾರದ ಹಪಾಹಪಿಗಾಗಿ ಅವಮಾನ ಮಾಡಬೇಡಿ. ಕೈವಾರ ತಾತಯ್ಯ ಅವರ ವೇದಿಕೆಗೆ ಅವಮಾನವನ್ನ ಮಾಡಬೇಡಿ. ಎಕ್ಸ್ನಲ್ಲಿ ಪ್ರದೀಪ್ ಈಶ್ವರ್ಗೆ ಕೌಂಟರ್ ಮಾಡಿದೆ ಬಿಜೆಪಿ. ಗಮನಿಸ್ತಾ ಇರ್ಬೋದು, ರಾಜ್ಯ ಬಿಜೆಪಿ ಘಟಕವು ಕೂಡ ನಿನ್ನೆಯ ಘಟನೆಗೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿರುವಂಥದ್ದು. ಮುಖ್ಯವಾಗಿ ನೋಡಿ, ಆಕ್ಸಿಡೆಂಟಲ್ ಎಂಎಲ್ಎ ಅಂತ ಅಂದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಪ್ರದೀಪ್ ಈಶ್ವರ್ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಟಿಕೆಟ್ ಘೋಷಣೆ ಆಗೋವರೆಗೂ ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಆಕ್ಸಿಡೆಂಟಲ್ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅವರು ಸ್ಪರ್ಧೆ ಮಾಡಿದ್ರು ಕೂಡ ಡಾಕ್ಟರ್ ಕೆ ಸುಧಾಕರ್ CM ರೇಸ್ನಲ್ಲಿದ್ದರು, ಪ್ರಭಾವಿ ಸಚಿವರು, ಅವರ ವಿರುದ್ಧ ಗೆಲ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೂ ಗೆದ್ದರು. ಅಂದರೆ ಕಂಪ್ಲೀಟಾಗಿ ಅವ್ರಿಗೆ ಟಿಕೆಟ್ ಸಿಕ್ಕಿದ್ದು ಆಕ್ಸಿಡೆಂಟಲ್, ಅವ್ರು ಗೆದ್ದಿದ್ದು ಕೂಡ ಆಕ್ಸಿಡೆಂಟಲ್. ಹೀಗಾಗಿ ಆ ಆಕ್ಸಿಡೆಂಟಲ್ ಅನ್ನೋದನ್ನು ಯೂಸ್ ಮಾಡಿಕೊಂಡು ಪ್ರದೀಪ್ ಈಶ್ವರ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ.